ನಾನು ಟಿವಿ 9 ಅಲ್ಲಿರೋ ಒಬ್ಬ ಜ್ಯೋತಿಷಿ. ಎಲ್ರು ಕರ್ಕೊಂಡು ಹೋಗ್ಲಿ, ಅವತ್ತೇ ನಮ್ಮ ಆಶ್ರಮಕ್ಕೆ ಬೀಗ ಹಾಕ್ತೀನಿ. ಸೊ ಏನಪ್ಪ ಧಾರವಾಡ ಸತ್ತವನೇ ಇವನ್ ಎತ್ಕೊಂಡು ಅಷ್ಟು ದೂರ ಹೋಗ್ಬೇಕಲ್ಲಪ್ಪ ಅನ್ನೋ ಒಂದು ದರಿದ್ರ ಬಾಳ್ ಬದುಕೋದಕ್ಕೆ ನನ್ಗೆ ಇಷ್ಟ ಇಲ್ಲ. ಜನಸ್ನೇಹಿ ಯೋಗೀಶ್ವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಸಮಾಜ ಸೇವಕರು. ಎಲ್ರಿಗೂ ನಮಸ್ಕಾರ. ಇವತ್ತು ನಿಜವಾಗ್ಲೂ ನಾನು ಪುಣ್ಯ ಮಾಡಿದ್ದೀನಿ. ಯಾಕಂತ ಹೇಳಿದ್ರೆ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಪ್ರತಿಯೊಂದು ಮನೆಯಲ್ಲೂ ಯಾವುದೇ ಜಾತಿ ಭೇದ ಭಾವ ಮಾಡದೆ ನನ್ನನ್ನ ಪ್ರೀತಿಸ್ತಾರೆ, ಆರಾಧಿಸ್ತಾರೆ, ಗೌರವಿಸ್ತಾರೆ, ಆಶೀರ್ವಾದ ಮಾಡ್ತಿದ್ದಾರೆ. ಅಂದ್ರೆ ಸೊ ನಿಜವಾಗ್ಲೂ ಎಲ್ಲೋ ಒಂದ್ ಕಡೆ ನಾನು ಪುಣ್ಯ ಮಾಡಿದ್ದೀನಿ ಅಂತಾನೆ ಭಾವಿಸ್ತೀನಿ. ವಿಶೇಷವಾಗಿ ಇವತ್ತು ಈ ಗ್ರಾಮಕ್ಕೆ ಭೇಟಿ ಕೊಟ್ಟು ಆ ತಾಯಿ ಆಶೀರ್ವಾದ ಪಡೆದಿದ್ದು, ಹಾಗೆ ಅಣ್ಣವರ ಆಶೀರ್ವಾದ ಪಡೆದಿದ್ದು, ಶಶಿ ಅಣ್ಣವರ ಆಶೀರ್ವಾದ ಪಡೆದಿದ್ದು, ಇಲ್ಲಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರ ಆಶೀರ್ವಾದ ಪಡೆದಿದ್ದು ಎಷ್ಟೋ ಜನ್ಮದ ಪುಣ್ಯ ಅಂತ ಭಾವಿಸ್ತೀನಿ. ಎಷ್ಟು ಜನರಿಗೆ ಈ ತರದೊಂದು ಪುಣ್ಯ ಸಿಗ್ಬೋದು ಹೇಳಿ. ಒಬ್ಬ ಟ್ಯಾಕ್ಸಿ ಡ್ರೈವರ್ ಆಗಿ ನಾರ್ಮಲ್ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ, ಊಟಕ್ಕೂ ಕಷ್ಟದಲ್ಲಿ ಬೆಳೆದಂತ ಕುಟುಂಬದಿಂದ ಹುಟ್ಟಿ ಇವತ್ತು 160 ಜನ ಬೀದಿಯಲ್ಲಿ ಮಲಗುವಂತ ವ್ಯಕ್ತಿಗಳನ್ನ ನಾವು ನೋಡ್ಕೊಳ್ತೀವಿ ಅಂದ್ರೆ ಅದು ಯೋಗೇಶಿಂದ ಆಗ್ತಿರುವಂತ ಕೆಲಸ ಅಲ್ಲ. ಆ ಭಗವಂತ ಶನೇಶ್ವರ ಸ್ವಾಮಿ ಅವರು, ಶ್ರೀ ಶ್ರೀ ಶಿವಕುಮಾರ ಸ್ವಾಮಿ ಅವರ ಆಶೀರ್ವಾದದಿಂದ ನಡೀತಾ ಇದೆ ಅಂತ ನಾನು ಕೂಡ ಹೇಳಕ್ ಇಷ್ಟಪಡ್ತೀನಿ. ಮೇಡಮ್ ಒಂದು ಮಾತು ಕೇಳಿದ್ರು, ಸರ್ ಇಷ್ಟೊಂದು ಸೇವೆ ಮಾಡೋದಕ್ಕೆ ಇನ್ಸ್ಪಿರೇಷನ್ ಏನು ಸರ್ ನಿಮ್ಗೆ ಅಂತ. ಮನುಷ್ಯನಿಗೆ ನಿಜವಾಗ್ಲೂ ಮಾನವೀಯತೆ, ಮನುಷ್ಯತ್ವ ಎಲ್ಲಿರುತ್ತೋ ಅಲ್ಲಿ ತಾನಾಗೆ ಇನ್ಸ್ಪಿರೇಷನ್ ಆಗ್ಬಿಡುತ್ತೆ. ಉದಾಹರಣೆಗೆ ಪ್ರತಿಯೊಂದು ಮನೆಯಲ್ಲೂ ಮನುಷ್ಯ ಹುಡ್ತಾನೆ, ಅದೇನು ದೊಡ್ಡ ವಿಷಯ ಅಲ್ಲ. ಮನುಷ್ಯತ್ವ ಅನ್ನೋದು ಪ್ರತಿಯೊಬ್ಬರು ಮನಸ್ಸಲ್ಲಿ ಹುಟ್ಟಬೇಕು. ಅವಾಗ ನಿಜವಾಗ್ಲೂ ಮಾನವೀಯತೆ ಒಂದು ಬೆಲೆ ಇರುತ್ತೆ, ಮನುಷ್ಯತ್ವಕ್ಕೆ ಒಂದು ಬೆಲೆ ಇರುತ್ತೆ. ಇವತ್ತು ನಾವೆಲ್ಲ ಹೆಂಗೆ ಅಂದ್ರೆ ಸಾಕಷ್ಟು ವೇದಿಕೆಗಳಿಗೆ ಹೋದಾಗ ಹೇಳ್ತಾ ಇರ್ತೀನಿ, ಮಕ್ಕಳು ತಂದೆ ತಾಯಿ ಕಷ್ಟಪಟ್ಟು ಮಕ್ಕಳನ್ನ ಎಷ್ಟು ಚೆನ್ನಾಗಿ ಓದಿಸಿ ವಿದ್ಯಾವಂತರನ್ನಾಗಿ ಮಾಡಿ ಡಾಕ್ಟ್ರು, ಇಂಜಿನಿಯರು, ಕಲೆಕ್ಟರ್ ಮಾಡಿ ವಿದೇಶಕ್ಕೆ ಅವ್ರಿಗೆ ಉದ್ಯೋಗ ಸಿಗ್ಲಿ, ಲಕ್ಷಾಂತರ ರೂಪಾಯಿ ಸಂಬಳ ಸಿಗ್ಲಿ ಅಂತ ಉದ್ಯೋಗಕ್ಕೆ ಕಳಿಸ್ತೀರಾ. ಕೊನೆಯದಾಗಿ ಅವರು ತಂದೆ ತಾಯಿನ ಊಟ ಹಾಕಕ್ಕಾಗದೆ ಅನಾಥಾಶ್ರಮಕ್ಕೆ ತಗೊಂಡೋಗಿ ಬಿಡ್ತಾ ಇದ್ದಾರೆ. ಸೊ ನಾನು ಪ್ರತಿಯೊಬ್ಬರಿಗೂ ಏನ್ ಕೇಳಕ್ ಇಷ್ಟಪಡ್ತೀನಿ ಅಂದ್ರೆ, ವಿದ್ಯೆ ಪ್ರತಿಯೊಬ್ಬರಿಗೂ ಬಹಳ ಮುಖ್ಯ. ಯಾಕೆಂತ ಹೇಳಿದ್ರೆ ನನಗೆ ಎಷ್ಟು ಕಷ್ಟ ಆಗ್ತಾ ಇದೆ ಅಂದ್ರೆ ನಾನು ಓದಿರೋದು 7ನೇ ಕ್ಲಾಸ್. ಸೊ ವಿದ್ಯೆ ಎಷ್ಟು ಮುಖ್ಯ ಅಂತ ನನ್ಗೆ ಇವಾಗ ಅರ್ಥ ಆಗ್ತಾ ಇದೆ. ನಾನು ಓದಿದ್ರೆ ಇನ್ನೂ ಎಷ್ಟು ಚೆನ್ನಾಗಿರ್ತಿತ್ತು ಅಂತ. ಆದ್ರೆ ವಿದ್ಯೆ ಕಮ್ಮಿ ಆದ್ರೂ ಪರವಾಗಿಲ್ಲ, ಪ್ರತಿಯೊಂದು ಮಗುವಿಗೂ ಸಂಸ್ಕಾರ ಯಾವುದೇ ಕಾರಣಕ್ಕೂ ಕಮ್ಮಿ ಆಗ್ಬಾರ್ದು. ಸೊ ಸಂಸ್ಕಾರ ಇರೋ ಮಗು ಎಲ್ಲಿ ಬೇಕಾದ್ರೂ ಊಟ ಮಾಡುತ್ತೆ, ತಂದೆ ತಾಯಿನ ಪ್ರೀತಿನ ನೋಡ್ಕೊಳ್ತಾನೆ. ಕೊನೆಯದಾಗಿ ಆಶ್ರಮಕ್ಕೆ ಬಿಡುವಂತ ಒಂದು ಪ್ರಮೇಯ ಬರೋದಿಲ್ಲ ಅಂತ ನಾನು ಕೂಡ ಭಾವಿಸಿದ್ದೀನಿ. ಅನಾಥಾಶ್ರಮ ಮಾಡ್ಬಿಟ್ಟಿದೀವಿ, ನಾವು ಮಾಡಿದ್ದೇ ಸರಿ ಅಂತ ಅಲ್ಲ. ನನ್ನ ಪ್ರಕಾರ ಅನಾಥಾಶ್ರಮಗಳೇ ಈ ಭೂಮಿ ಮೇಲೆ ಇರಬಾರ್ದು. ಆ ರೀತಿ ಆಗ್ಬೇಕು ಅಂದ್ರೆ ಮಕ್ಕಳುಗಳು ಪರಿವರ್ತನೆ ಆಗ್ಬೇಕು, ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು. ಬೀದಿಯಲ್ಲಿ ಬೀಳೋರ ಸಂಖ್ಯೆ ಕಮ್ಮಿ ಆದ್ರೆ ಅನಾಥಾಶ್ರಮಗಳ ತಲೆ ಎಲ್ಲಿರ್ತವಣ. ಇವತ್ತು ರೋಡ್ಗೂ ನನ್ನ ಅನಾಥಾಶ್ರಮ ಆಗ್ತಾ ಇದೆ. ನನಗೂ ಏನಾರ ಭಗವಂತ ನೋಡಪ್ಪ, ನಾವೆಲ್ಲ ನಮ್ಮ ತಂದೆ ತಾಯಿನ ಕರ್ಕೊಂಡೋಗಿ ಸಾಕೊಂತೀವಿ, ನಿಮ್ಮ ಆಶ್ರಮದಲ್ಲಿ ಇರೋರು ನಮ್ಮ ತಂದೆ ನಮ್ಮ ತಾಯಿ ನಾವು ಕರ್ಕೊಂಡು ಹೋಗ್ತೀವಿ ಅಂದ್ರೆ ಎಲ್ರೂ ಕರ್ಕೊಂಡೋಗ್ಲಿ, ಅವತ್ತೇ ನಮ್ಮ ಆಶ್ರಮಕ್ಕೆ ಬೀಗ ಹಾಕ್ತೀನಿ. ಅವಶ್ಯಕತೆ ಇಲ್ಲ ಆಶ್ರಮ ಮಾಡಿ ಹೆಸರು ಮಾಡಬೇಕು, ದುಡ್ಡು ಮಾಡಬೇಕು ಅನ್ನೋ ಯಾವುದೇ ಹುಚ್ಚಿಲ್ಲ ನಮ್ಗೆ. ಯಾಕೆ ಒಂದು ಮಾನವೀಯತೆಯಿಂದ ಈ ಸೇವೆ ಮಾಡ್ತಾ ಇದೀವಿ. ನಿಜವಾಗ್ಲೂ ಬಹಳ ಬೇಜಾರಾಗುತ್ತೆ. ನಮ್ಮ ಆಶ್ರಮದಲ್ಲಿ 160 ಜನ ಮೇಲಿದ್ದಾರೆ. ಎಲ್ರೂ ಕೂಡ ವಿದ್ಯಾವಂತರು ಇದ್ದಾರೆ, ಬುದ್ಧಿವಂತರಿದ್ದಾರೆ, ಇನ್ನೊಬ್ಬರಿಗೆ ಸಹಾಯ ಮಾಡಿದವರಿದ್ದಾರೆ, ದಾನ ಧರ್ಮ ಮಾಡಿದವರು ಇದ್ದಾರೆ, ಅಲ್ಲಿ ಆಶ್ರಮದಲ್ಲಿ ಇದ್ದಾರೆ. ಆದ್ರೆ ಒಂದು ಬೇಜಾರಿನ ಸಂಗತಿ ಏನಂದ್ರೆ, ಇವತ್ತು ಯಾರಾದ್ರೂ ಒಂದು ತುತ್ತು ಊಟ ಕೊಡ್ತಾರ ಅಂತ ಕಾಯುವಂತ ಪರಿಸ್ಥಿತಿ ಬಂದಿದೆ. ಇವತ್ತು ಒಂದ್ ಮನೆಯಲ್ಲಿ ತಂದೆ ತಾಯಿ ಇದ್ರೆ ಅಥವಾ ಅಜ್ಜ ಅಜ್ಜಿ ಇದ್ರೆ ಒಂದು ಕುಟುಂಬನ ನಿಭಾಯಿಸೋದು ಕಷ್ಟ ಇದೆ. ಅಂತದ್ರಲ್ಲಿ ಅಷ್ಟೊಂದ್ ಜನ ನಿಭಾಯಿಸ್ತಾ ಇದೀವಿ ಅಂದ್ರೆ ಆ ಭಗವಂತನ ಶಕ್ತಿ ಇಲ್ಲದೆ ಮತ್ತೊಂದಿಲ್ಲ. ಶಿವಕುಮಾರ ಸ್ವಾಮಿ ಅವ್ರನ್ನ ನಾನು ತುಂಬಾ ಪ್ರೀತಿಸ್ತೀನಿ. ವಿಶೇಷವಾಗಿ ನಮ್ಮ ದೊಡ್ಡಗುಬ್ಬಿಯಲ್ಲಿ ಆಟೋ ರಾಜಣ್ಣ ಅವರಿದ್ದಾರೆ. ಸೊ ಅವರು ನನಗೆ ಇನ್ಸ್ಪಿರೇಷನ್, ಅವರು ನನಗೆ ದೇವರು. ಇವತ್ತು ಇಂಥ ವೇದಿಕೆ ಮೇಲೆ ಅವ್ರ ಹೆಸರು ಹೇಳೋದಕ್ಕೆ ನಾನು ತುಂಬಾ ಹೆಮ್ಮೆ ಪಡ್ತೀನಿ. ಒಂದು ದಿನ ಅವರ ಇಂಟರ್ವ್ಯೂ ನೋಡಿ ನಾನು ಟ್ಯಾಕ್ಸಿ ಡ್ರೈವರ್ ಆಗಿದ್ದನು ಜನಸ್ನೇಹಿ ಯೋಗೇಶ್ ಆಗಿದ್ದೀನಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಅವರ ಕೆಲಸಕ್ಕೆ ಎಷ್ಟು ಶಕ್ತಿ ಇದೆ ಅಂತ. ಸೊ ಎಲ್ಲರೂ ಎಲ್ಲ ವಿಷಯವನ್ನು ಎಲ್ಲ ಕೆಲಸವನ್ನು ದುಡ್ಡಿಗಾಗೆ ಮಾಡಕ್ಕಾಗಲ್ಲ.
ಸೊ ದುಡ್ಡು ಮಾಡ್ಬೇಕಂತ ಒಂದು ಮನ್ಸಲ್ಲಿ ಇದ್ರೆ ಯಾವ ರೀತಿ ಬೇಕಾದ್ರೂ ದುಡ್ಡು ಮಾಡ್ಬೋದು. ಈ ಪ್ರಪಂಚದಲ್ಲಿ ದುಡ್ಡು ಮಾಡೋದಕ್ಕೆ ಸಾವಿರಾರು ಅವಕಾಶಗಳಿದೆ. ಕೆಲಸ ಮಾಡೋದಕ್ಕೆ ಭಗವಂತನ ಆಶೀರ್ವಾದ ಇದ್ರೆ ಮಾತ್ರನೇ ಆಗೋದು. ಆ ಒಂದು ಕೆಲಸ ನಮ್ಮಿಂದ, ನಮ್ಮ ಆಶ್ರಮದಿಂದ ಆಗ್ತಾ ಇದೆ ಅಂದ್ರೆ ಬಹಳ ಹೆಮ್ಮೆ ಇದೆ. ಎಲ್ರೂ ಕೂಡ ದಯವಿಟ್ಟು ಸಪೋರ್ಟ್ ಮಾಡಿ. ನೀವೆಲ್ಲ ಅನ್ಕೊಂಡಿರ್ಬೋದು, ಯೋಗೇಶ್ ಟ್ಯಾಕ್ಸಿ ಡ್ರೈವರ್ ಅಂತ ಹೇಳಿದ್ರು, ತಿನ್ನೋಕು ಮನೆ ಇಲ್ಲ, ಊಟ ಇಲ್ದಿರ್ ಮನೆಯಿಂದ ಬಂದಿದ್ದು ಅಂತ ಹೇಳಿದ್ರು, ಮತ್ತೆ ಇಷ್ಟೊಂದು ಅಚೀವ್ಮೆಂಟ್ಸ್ ಅಥವಾ ಇಷ್ಟೊಂದು ಜನರನ್ನ ನೋಡ್ಕೊಳ್ಳೋದಕ್ಕೆ ಹೇಗ್ ಸಾಧ್ಯ, ಏನಪ್ಪ ಮೈಕ್ ಸಿಕ್ತು ಅಂತ ಬಾಯಿಗೆ ಬಂದಾಗ ಮಾತಾಡ್ತಾವ್ರೆ ಅಂತಾನು ಅನ್ಸುತ್ತೆ ಕೆಲವ್ರಿಗೆ. ಒಳ್ಳೆ ಕೆಲಸನ ಮಾಡೋದಕ್ಕೆ ಶುರು ಮಾಡಿದ್ರೆ ಭಗವಂತನೇ ಸಾರಥಿಯಾಗಿ ನಿಂತ್ಕೋತಾನಂತೆ. ಸೊ ಒಳ್ಳೆ ಕೆಲಸ ಅಷ್ಟೇ ನಾನು ಮಾಡಿದ್ದು, ಸಾರಥಿಯಾಗಿ ಭಗವಂತ ನಿಂತಿದ್ದಾರೆ. ಜನ ಕೊಟ್ಟಂತ ಹಣವನ್ನ ಉಳಿಸಿ 2 ಎಕರೆ ಜಾಗವನ್ನ ಖರೀದಿ ಮಾಡಿ ಆ ಜಾಗವನ್ನ ಚಾರಿಟಿ ಹೆಸರಿಗೆ ಬರೆದು ಸೂರ್ಯ ಚಂದ್ರ ಇರೋವರೆಗೂ ಜನರೇ ಅದಕ್ಕೆ ಓನರ್, ಅಂದ್ರೆ ಅವರೇ ಬಾಸ್ ಅಂತ. ಸೊ ಅವರ ಒಂದು ಆಶೀರ್ವಾದದಿಂದ 2 ಎಕರೆ ಜಾಗದಲ್ಲಿ ನಾವು ಇವಾಗ ಕಟ್ಟಡ ನಿರ್ಮಾಣವನ್ನ ಮಾಡ್ತಾ ಇದೀವಿ. ಕೇವಲ ನಿರ್ಗತಿಕರಿಗೆ ಮಾತ್ರ, ಅನಾಥರಿಗೆ ಮಾತ್ರ. ಯಾರೋ ಈಗ ನಮ್ಮ ತಂದೆ ಸೇರಿಸ್ತೀನಿ, 10,000 ಕೊಡ್ತೀನಿ, 20,000 ಕೊಡ್ತೀನಿ, 50,000 ಕೊಡ್ತೀನಿ, 1 ಎಕರೆ ಜಮೀನು ಬರ್ಕೊಡ್ತೀನಿ ಅಂದ್ರು ಅವ್ರಿಗೆ ನಮ್ಮ ಆಶ್ರಮದ ಗೇಟ್ ಒಳಗೂ ಬಿಡೋದಿಲ್ಲ. ನಾನು ಅಂತವ್ರ ಅವಶ್ಯಕತೆ ನಮ್ಗಿಲ್ಲ. ಸೊ ಜನರ ಪ್ರೀತಿಯಿಂದ ನಡೀತಾ ಇದೆ. ಹಾಗೆ ಅದೇ 2 ಎಕರೆ ಜಾಗದಲ್ಲಿ 1ರಿಂದ 10ನೇ ತರಗತಿಯವರೆಗೂ ಉಚಿತ ಶಿಕ್ಷಣ. ಯಾರಿಗೆ? ಬಡ ಮಕ್ಕಳಿಗೆ, ಕೂಲಿ ಕಾರ್ಮಿಕರ ಮಕ್ಕಳಿಗೆ, ಪೌರ ಕಾರ್ಮಿಕರ ಮಕ್ಕಳಿಗೆ, ಕಾರ್ಯ ಕೆಲಸ ಮಾಡುವಂತ ಮಕ್ಕಳಿಗೆ ಉಚಿತವಾಗಿ 1ರಿಂದ 10ನೇ ತರಗತಿಯವರೆಗೂ ಶಿಕ್ಷಣವನ್ನ ಉಚಿತವಾಗಿ ಊಟ ತಿಂಡಿ ಬಟ್ಟೆಯನ್ನ ಕೊಡಬೇಕು ಅಂತೇಳಿ ಮುಂದಿನ ವರ್ಷದಿಂದನೇ ಅದಕ್ಕೆ ಪಾದಾರ್ಪಣೆಯನ್ನ ಮಾಡ್ತಾ ಇದೀವಿ. ಸೊ ಎಲ್ರು ಕೂಡ ಸಪೋರ್ಟ್ ಮಾಡಿ, ಆಶೀರ್ವಾದ ಮಾಡಿ. ಇಷ್ಟೆಲ್ಲ ಸೇವೆ ಮಾಡ್ತಾ ಇದೀನಿ ಅಂದ್ರೆ ಒಂದೇ ಒಂದು ಕಾರಣ, ನಿಮ್ ಮನ್ಸಲ್ಲಿ ನನಗೆ ಜಾಗ ಬೇಕು ಅಷ್ಟೇ. ನಾನ್ ಕೊನೆ ಉಸಿರು ಹೋದಾಗ, ಅಕಸ್ಮಾತ್ ನಾನು ಸತ್ತು ಗುಂಡಿಲ್ ಮಲಗಿದ್ದಾಗ ಆ ಗುಡ್ಲಿಲ್ಲ ಮಣ್ಣಾಕೋದು, ಪ್ರತಿಯೊಬ್ಬ ಜನ ಬಂದು ಒಂದೊಂದು ಇಡೀ ಮಣ್ಣು ಹಾಕಿದ್ರೆ ನನ್ ಗುಂಡಿ ಮುಚ್ಚೋಗ್ಬೇಕು. ಆ ತರ ಬದುಕ್ಬೇಕನ್ನೋ ಆಸೆ ಪಡುವಂತ ವ್ಯಕ್ತಿ ನಾನು. ಸೊ ಏನಪ್ಪ ಭಾರವಾಗಿ ಸತ್ತವನೇ ಇವನ್ ಎತ್ಕೊಂಡು ಅಷ್ಟು ದೂರ ಹೋಗ್ಬೇಕಲ್ಲಪ್ಪ ಅನ್ನೋ ಒಂದು ದರಿದ್ರ ಬಾಳ್ ಬದುಕೋದಕ್ಕೆ ನನ್ಗೆ ಇಷ್ಟ ಇಲ್ಲ. ಹಾಗಾಗಿ ಈ ಒಂದು ಪುಣ್ಯದ ಕೆಲಸವನ್ನ ಆಯ್ಕೆ ಮಾಡ್ಕೊಂಡು ಈ ಸೇವೆನ ಮಾಡ್ತಾ ಇದೀವಿ. ಯಾವ ಕ್ಷಣ ಏನ್ ಬೇಕಾದ್ರೂ ಆಗ್ಬೋದು, ಯಾವ ರೋಗ ಬೇಕಾದ್ರೂ ನಮ್ಗೆ ಬರ್ಬೋದು, ಯಾವಾಗ ಯಾವ ತರ ನಮ್ಗೆ. ಈಗ ಉದಾಹರಣೆಗೆ ನಾವು ದುಡ್ಡು ಎಷ್ಟು ಕೋಟಿ ಬೇಕಾದ್ರೂ ಸಂಪಾದನೆ ಮಾಡಿ ಇಡಬಹುದು, ಆದ್ರೆ ಭಗವಂತ ಆಯಸ್ಸೇ ಕೊಟ್ಟಿಲ್ಲ ಅಂದ್ರೆ ದುಡ್ಡು ಇಟ್ಕೊಂಡು ಏನ್ ಮಾಡೋದಿದೆ? ಆಸ್ಪತ್ರೆ ಕಟ್ಬೇಕಷ್ಟೇ. ಇವತ್ತು ಕೋಟಿ ಕೋಟಿ ದುಡ್ಡು ಸಂಪಾದನೆ ಮಾಡಿದವರೆಲ್ಲ ಆಸ್ಪತ್ರೆಗೆ BP ಶುಗರ್ ಅದು ಇದು ಆಳು ಮೂಳು ಅಂತ ದುಡ್ಡು ಕಟ್ತಿದ್ದಾರೆ. ಸೊ ಆತರ ಆಗೋದ್ ಬೇಡ. ಎಷ್ಟು ಬೇಕೋ ಅಷ್ಟು ಮಡಕೊಳ್ಳಿ. ಜಾಸ್ತಿ ಆಗಿದ್ನ ದಯವಿಟ್ಟು ದಾನ ಮಾಡಿ. ಭಗವಂತ ನಿಮಗೆ ಖಂಡಿತವಾಗ್ಲೂ ಆಶೀರ್ವಾದ ಮಾಡ್ತಾನೆ. ಜನಸ್ನೇಹಿ ಯೋಗೇಶ್ಗೆ ದಾನ ಮಾಡಿ, ಜನಸ್ನೇಹಿ ಯೋಗೇಶ್ ಆಶ್ರಮಕ್ಕೆ ದಾನ ಮಾಡಿ ಅಂತ ಯಾವುದೇ ಕಾರಣಕ್ಕೂ ಹೇಳೋದಿಲ್ಲ. ನಿಮ್ಮ ಅಕ್ಕಪಕ್ಕ ಸಾವಿರಾರು ಜನ ಊಟಕ್ಕಿಲ್ಲದೆ ನರಳುತ್ತಿದ್ದಾರೆ, ಬಟ್ಟೆ ಇಲ್ಲದೆ ನರಳುತ್ತಿದ್ದಾರೆ. ಸೊ ಅಂತ ವ್ಯಕ್ತಿಗಳಿಗೆ ಸಹಾಯ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ವಿಶೇಷವಾಗಿ ಅಣ್ಣವರೆಲ್ಲರೂ ಕೂಡ ನಮ್ಮ ಆಶ್ರಮಕ್ಕೆ ಭೇಟಿ ಕೊಟ್ಟಿದ್ರು. ಅವರ ಒಂದು ಓನ್ ಎಕ್ಸ್ಪೀರಿಯನ್ಸ್ ಕೇಳೋಣ ಅವ್ರ ಹತ್ರ. ಸೊ ನಾನ್ ಹೇಳಿದಿಷ್ಟೊತ್ತು ಒಂದು ಇದಾಯ್ತು. ಸರ್ ಆಶ್ರಮಕ್ಕೆ ಬಂದಿದ್ರಿ ತಾವು, ಮನಸ್ಫೂರ್ತಿಯಾಗಿ ಹೇಳಿ, ಅದು ಆಶ್ರಮನ, ಮನೆನ, ದೇವಸ್ಥಾನನ? ನಾನು ಒಂದೇ ಒಂದು ಹೇಳ್ತೀನಿ, ಅದು ಮನೆ ದೇವಸ್ಥಾನ ಎರಡೂ ಸರ್. ಥ್ಯಾಂಕ್ ಯು ಸೋ ಮಚ್. ತುಂಬಾ ಮಾತಾಡಿ ಬೋರ್ ಮಾಡಿದೆ ಅನ್ಸುತ್ತೆ. ನನ್ನ ಮನಸ್ಸಲ್ಲಿರೋ ಮಾತನ್ನ ಹೇಳೋದಕ್ಕೊಂದು ವೇದಿಕೆ ಸಿಕ್ತು, ಹೇಳಿದೆ. ಯಾವುದೇ ದುರುದ್ದೇಶ ಇಲ್ಲದೆ ಈ ಒಂದು ನಿಸ್ವಾರ್ಥ ಸೇವೆಯನ್ನ ಮಾಡ್ತಿರ್ತಕ್ಕಂಥ ನಮ್ಗೆ ನಿಮ್ಮೆಲ್ಲರೂ ಪ್ರೀತಿ ಸಿಕ್ಕಿರೋದು ನಮ್ಮ ಪುಣ್ಯ. ಜನಸ್ನೇಹಿ ಯೋಗೇಶ್ವರನ ನೋಡಿದ ತಕ್ಷಣ ನನ್ಗೆ ಈಗ ಒಂದು ಮಾತು ಹೇಳ್ಬೇಕನ್ಸುತ್ತೆ. ಎಕ್ಸ್ಪೈರ್ ಆಗೋಕ್ಕೂ ಮುಂಚೆನೆ ಇನ್ಸ್ಪೈರ್ ಬಿಫೋರ್ ಯು ಎಕ್ಸ್ಪೈರ್ ಅಂತ ಹೇಳ್ತಾರೆ. ಆ ಮಾತನ್ನ ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಸಾಕಷ್ಟು ಜನರಿಗೆ ಸ್ಫೂರ್ತಿಯಾಗಿ ನಿಂತಿದ್ದೀರಿ. ಇವತ್ತು ಹೇಳ್ತಾ ಇದ್ರಿ, ಒಂದ್ ಹೊತ್ತು ತಿನ್ನೋ ಊಟ ಕೂಡ ಇರ್ಲಿಲ್ಲ ಅಂತದ್ರಲ್ಲಿ ಇವತ್ತು 166 ಜನರಿಗೆ ಪ್ರತಿನಿತ್ಯ 3 ಹೊತ್ತು ಊಟ ಕೊಡೋದು ಅಷ್ಟು ಸುಲಭದ ಮಾತಲ್ಲ. ನಿಮ್ಮ ಒಂದು ಹಾದಿನೇ ಅಷ್ಟು ಕಷ್ಟವಾಗಿದೆ. ಯಾಕಂದ್ರೆ ಡ್ರೈವರ್ ಆಗಿದ್ಕೊಂಡು ಆಟೋ ರಾಜ ಅವರ ಇಂಟರ್ವ್ಯೂ ನೋಡ್ಕೊಂಡು ಅದರಿಂದ ಇನ್ಸ್ಪೈರ್ ಆಗಿ ನೀವು ಇವತ್ತು ಈ ವೇದಿಕೆನಲ್ಲಿ ನಿಂತಿದ್ದೀರಿ. ಇಡೀ ಕರ್ನಾಟಕದ ಜನರ ಪ್ರೀತಿನ ಗಳಿಸಿದಿರಿ ಅಂತಂದ್ರೆ ಅದು ದೈವೇಚ್ಛನೆ ಇರುತ್ತೆ. ಅದ್ ಜೊತೆಗೆ ಇವತ್ತು ಈ ವೇದಿಕೆನಲ್ಲಿ ಹೊಸದಾಗಿ ಹೇಳಿದ್ರಿ, ಇನ್ನಷ್ಟು ವಿದ್ಯಾರ್ಥಿಗಳಿಗೆ ಅಕ್ಷರ ಜ್ಞಾನವನ್ನ ಕೊಡ್ಬೇಕು, 1ರಿಂದ 10ನೇ ತರಗತಿ ಓದುವಂತ ವಿದ್ಯಾರ್ಥಿಗಳಿಗೆ ಅಂತ ಆ ಆಸೆ ಆದಷ್ಟು ಬೇಗ ನೆರವೇರ್ಲಿ ಅಂತ ನಾನು ಕೂಡ ಆಶಿಸ್ತೇನೆ. ಮದಗದೇಶ್ವರಿ ಅಮ್ಮನವರ ಆಶೀರ್ವಾದ ನಿಮಗೆ ಸಿಗ್ಲಿ, ಇನ್ನಷ್ಟು ಸತ್ಕಾರ್ಯಗಳಾಗ್ಲಿ, ಸಾಮಾಜಿಕ ಕಳಕಳಿನ ಇಟ್ಕೊಂಡು ಮುನ್ನಡೀತಾ ಇದ್ದೀರಿ. ಎಲ್ಲರ ಸಪೋರ್ಟ್, ಎಲ್ಲರ ಪ್ರೀತಿ ವಿಶ್ವಾಸ ನಿಮ್ ಮೇಲಿರುತ್ತೆ ಅಂತ ನಾನು ಭಾವಿಸ್ತೇನೆ. ಮತ್ತೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನ ಬೇಡ್ಕೊಳ್ಳೋಣ. ಹಾಗೆ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಹೇಳಬೇಕು, ಬಸವರಾಜ್ ಗುರುಜಿಯವರು ಕೂಡ ಆಸೀನರಾಗಿದ್ದಾರೆ. ಯಾಕಂದ್ರೆ ತುಂಬಾ ಓಡಾಡ್ಕೊಂಡು ಎಲ್ಲರನ್ನು ಪ್ರೀತಿಯಿಂದ ಬರಮಾಡ್ಕೊಂಡು ನೋಡ್ತಾ ಇರ್ಬೋದು, ಜಿಂಕಿ ತರ ಓಡಾಡ್ತಾ ಇದ್ದಾರೆ ಈ ವಯಸ್ಸಲ್ಲೂ ಕೂಡ. ಅವರೊಂದೆರಡು ಮಾತನ್ನ ಆಡೋಣ.
ಸಾರಿ ಕ್ಷಮೆ ಇರಲಿ. ಹಾಗೆ ಶಶಿ ಅಣ್ಣವ್ರಿಗೂ ನಾನು ಧನ್ಯವಾದ ಹೇಳ್ಬೇಕು. ಪಾಪ ನಾನು ಅಂದೆ ಅಣ್ಣ ವಾಟ್ಸಾಪ್ ಅಲ್ಲೇ ಕಾರ್ಡ್ ಕಳಿಸಿ ಬರ್ತೀನಿ, ಯಾಕೆ ಅಷ್ಟು ದೂರದಿಂದ ಬರ್ತೀರಾ ಅಂತ. ಸರ್ ಇಲ್ಲ ಸರ್ 2 ದಿನ ಬಂದು ವಾಪಸ್ ಕಳಿಸ್ದೆ, ಪಾಪ ನಿಮ್ಗೆ ನಮ್ ಬಿಸಿ ಇದೆ ಅನ್ನೋ ಕಾರಣಕ್ಕೆ ಕ್ಷಮೆ ಇರಲಿ. ಸೊ ತುಂಬಾ ಥ್ಯಾಂಕ್ ಯು ನಿಮ್ಮೆಲ್ಲ ಸ್ನೇಹಿತರಿಗೂ, ನಿಮ್ ತಂಡಕ್ಕೆ, ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ. ಥ್ಯಾಂಕ್ ಯು. ಯಾ ದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಸೈ ನಮಸ್ತಸ್ಸೈ ನಮಸ್ತಸ್ಸೈ. ಆ ಮದಗದೇಶ್ವರಿ ತಾಯಿಗೆ ಸಹಸ್ರಾಂಗ ಪ್ರಣಾಮಗಳನ್ನು ಮಾಡುತ್ತಾ, ನಾನು TV9 ನಲ್ಲಿರೋ ಒಬ್ಬ ಜ್ಯೋತಿಷಿ. ನಮ್ಗೆ ಇವ್ರು ನೋಡಿದಾಗ ಏನನ್ನಿಸ್ತು, ಇದಕ್ ಹಿಂದೆ ಒಬ್ರು ಮಾತಾಡಿದಾಗ ಏನಿಸ್ತು ಅಂದ್ರೆ, ದೈವಂ ಮಾನುಷ ರೂಪೇಣ ಅಂತೀವಿ. ದೈವಂ ಮಾನುಷ ರೂಪೇಣ. ಇತ್ತೀಚೆಗಂತೂ ಕಲಿಯುಗದಲ್ಲಿ ಪ್ರತಿಯೊಬ್ಬರಿಗೂ ಜಾಗೃತಿ ಮೂಡ್ತಾ ಇರೋದೇನು ಅಂದ್ರೆ, ಸಾವು ನಿನ್ ಪಕ್ಕದಲ್ಲಿದೆ. ಸಾವು ಇವ್ರು ಹೇಳಿದ್ರು ಯಾವ ಸಮಯಕ್ಕೆ ಏನಾಗುತ್ತೋ ಅಂತ ಗೊತ್ತಿಲ್ಲ ಅಂತ. ಸಾವು ನಿನ್ ಪಕ್ಕದಲ್ಲಿದೆ, ಹಿಂದೆ ಇದೆ, ಮುಂದೆ ಇದೆ, ಹೀಗೆ ಇರ್ಬೋದು, ಇನ್ ಸ್ವಲ್ಪ ಹೊತ್ತಿಗೆ ಇರ್ಬೋದು, ಬೆಳಗ್ಗೆನೆ ಇರ್ಬೋದು. ಆದರೆ ದೈವಂ ಮಾನುಷ, ದೇವರಿಗೆ ಮಾಡೋ ಸೇವೆಗಳನ್ನ ಮನುಷ್ಯರಿಗೆ ಮಾಡೋ ಜ್ಞಾನ. ಆಟೋ ಓಡಿಸ್ತಾ 7ನೇ ಕ್ಲಾಸ್ ಓದ್ತಾ ಜ್ಞಾನ ಇಲ್ಲ ಅಂದ್ರಲ್ಲ, ಇವ್ರು ಓದಿದ್ರೆ ನಿಜವಾಗ್ಲೂ ಈ ಸೇವೆ ಮಾಡ್ತಾ ಇರ್ಲಿಲ್ಲ. ಓದಿದ್ರೆ ಈ ಸೇವೆ ಮಾಡಕ್ ಆಗ್ತಾ ಇರ್ಲಿಲ್ಲ. ಇವ್ರು ಸ್ಟೇಟಸ್ಗೆ ಹೋಗ್ತಾ ಇದ್ರು, ನನಗೆ ಆ ಸ್ಟೇಟಸ್ ಬೇಕು, ಈ ಸ್ಟೇಟಸ್ ಬೇಕು. ಬಹುಶಃ ಯೋಗೇಶ್ ಈಗ ಓದದೆ ಇದ್ರೂ ಕೂಡ ಆ ಕುಟುಂಬದಲ್ಲಿ ಯಾವುದೋ ಒಂದು ದೈವಾಂಶ ಇವರಲ್ಲಿ ಸೇರ್ಕೊಂಡು ಆ ಆತುರತೆ, ಕಾತುರತೆ, ನಾನೇನು ಮಾಡಬೇಕು ಅಂತಕ್ಕಂತಹ ಭಾವನೆ ಬರ್ತಾ ಇದೆ ಅಲ್ವಾ, ಅದು ಭಗವಂತ ನಿಜವಾಗ್ಲೂ ಹೇಳ್ತೀನಿ, ನಾನೇನಾದ್ರೂ ಬದುಕಿದ್ದು ಇನ್ನೊಂದು 10 ವರ್ಷ ಇದ್ರೆ ಇವರನ್ನ ನ್ಯಾಷನಲ್ ಲೆವೆಲ್ ಮಟ್ಟದಲ್ಲಿ ನಾನು ನೋಡ್ತೀನಿ ಅಂತ ಭಾವನೆ ನನಗೆ ಕಾಣಿಸ್ತಾ ಇದೆ. ಶಿವರಾಜ್ ಗುರುಜಿ ಅಂದ ತಕ್ಷಣ ನಮಗೆಲ್ಲ ಸರಳತೆ ನೆನಪಾಗುತ್ತೆ. ಯಾಕಂದ್ರೆ TV9 ನಲ್ಲಿ ಅಷ್ಟು ದೊಡ್ಡ ಆಧ್ಯಾತ್ಮಿಕ ಚಿಂತಕರಾಗಿದ್ದಾರೆ, ಇಡೀ ಕರ್ನಾಟಕದಲ್ಲಿ ಮನೆ ಮಾತಾಗಿದ್ದಾರೆ. ಅವರನ್ನ ಹುಡುಕೊಂಡು ವಿದೇಶಗಳಿಂದೆಲ್ಲ ಬರ್ತಾರೆ. ಅಂಥದ್ರಲ್ಲಿ ಅವರು ಈ ಗ್ರಾಮದಲ್ಲಿ ನಾನು ಒಬ್ಬ ಇಲ್ಲಿನ ಸಹಚರ, ನಾನು ಕೂಡ ಸಹಜೀವಿ ಅಂತ ನಿಮ್ಮೆಲ್ಲರ ಒಟ್ಟಿಗೆ ಕೂತು ಇವತ್ತು ಬೆಳಗ್ಗೆಯಿಂದಲ್ಲ ಒಂದು ವಾರದಿಂದಲೇ ಓಡಾಡ್ತಾ ಇದ್ದಾರೆ ಅಂತ ಭಾವಿಸ್ತೀನಿ ನಾನು. ಅವರ ಸರಳತೆಗೆ ನಮ್ಮೆಲ್ಲರಿಂದ ಒಂದು ದೊಡ್ಡ ಜೋರಾದ ಚಪ್ಪಾಳೆಯೊಂದಿಗೆ ಒಂದು ಸಲಾಮನ ಹೊಡೆಯೋಣ. ಈ ವಯಸ್ಸಲ್ಲ ನೋಡಿ ಎಷ್ಟು ಚಿಗುರಿತರ ಓಡಾಡ್ತಾರೆ ಅಂದ್ರೆ, ನಿಮ್ಮಲ್ಲೆಲ್ಲ ಎಷ್ಟು ಜೋಶ್ ಇರಬೇಕು. ಇಷ್ಟೇನಾ ಜೋಶ್? ನಗೋ ಅಲ್ಲಿದ್ರು ಪಾಪ ಬಸ್ಸಲ್ಲಿ ಆರೋಗ್ಯ ಕೊಟ್ಟು ಎಲ್ಲಾರ್ಗು ತಂದೆ ತಾಯಿಗಳು ಅಕ್ಕ ತಂಗಿ ಎಲ್ಲ ನೀವೇ ಸರ್. ಕ್ಯಾಲಿಫ್ನಲ್ಲಿ ಬಂದಿದ್ದೀರಾ, ಹಿಂಗೆ ಚೆನ್ನಾಗಿ ಆಗ್ತೀರಾ. ನಿಜವಾಗ್ಲೂ ಸರ್ ತುಂಬಾ ಹೆಲ್ಪ್ ಮಾಡ್ತಾರೆ. ರಾಶಾ ಅక్కడ